ಕುಮಟಾದಿಂದ ವಿಗ್ರಹವನ್ನ ಕರೆತಂದು ಬೈಲೂರು ಗಡಿಯಿಂದ ಮುರುಡೇಶ್ವರ ನಾಕ, ಅಲ್ಲಿಂದ ಮುರುಡೇಶ್ವರ ಓಲಗ ಮಂಟಪವನ್ನ ಸುತ್ತಿ ನಾಕಾದಿಂದ ಬಸ್ತಿ ಮಾರ್ಗವಾಗಿ ಶಾರದಾ ಹೊಳೆಯವರೆಗೆ ನಡೆದ 8ರಿಂದ 10,000 ಮೋಟಾರ್ ಬೈಕ್ಗಳನ್ನು ಒಳಗೊಂಡ ರ್ಯಾಲಿಯು ಭಕ್ತಕೋಟಿಯ ಗಮನ ಸೆಳೆಯಿತು. ಮೆರವಣಿಗೆಯುದ್ದಕ್ಕೂ ಜೈ ಶ್ರೀರಾಮ್ ಘೋಷಣೆ ಮೊಳಗಿತ್ತು. ಶ್ರೀರಾಮ ಭಕ್ತರ ವಿಭಿನ್ನ ವೇಷಭೂಷಣಗಳು ಮೆರವಣಿಗೆಗೆ ಮೆರಗನ್ನ ನೀಡಿದವು. ಬೇಂಗ್ರೆಯಿಂದ ಮಹಿಳೆಯರು ಪೂರ್ಣಕುಂಭ ಸ್ವಾಗತದೊಂದಿಗೆ ಶ್ರೀ ಹನುಮನಿಗೆ ಸ್ವಾಗತ ಕೋರಿದ್ರು. ಹನುಮಂತ ಮೆರವಣಿಗೆಯಲ್ಲಿ ಭಾಗವಹಿಸಿದವರಿಗೆ ಅಲ್ಲಲ್ಲಿ ಪಾನೀಯದ ವ್ಯವಸ್ಥೆ ಮಾಡಲಾಗಿತ್ತು. ಮೆರವಣಿಗೆಯುದ್ದಕ್ಕೂ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಶಾಸಕ ಸುನಿಲ್ ನಾಯ್ಕ್, ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷ ಸುಬ್ರಯ್ ನಾಯ್ಕ್ ಗುಮ್ಮನಹಕ್ಲು, ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಕೃಷ್ಣ ನಾಯ್ಕ್, ದೇವಸ್ಥಾನದ ಮೊಕ್ತೇಸರ ಸುಬ್ರಾಯ್ ನಾಯ್ಕ್ ತೆರ್ನಮಕ್ಕಿ, ಕೃಷ್ಣ ನಾಯ್ಕ್ ಮುರುಡೇಶ್ವರ, ಮುಕುಂದ ನಾಯ್ಕ್, ಪಿಎಲ್ಡಿ ಬ್ಯಾಂಕಿನ ವಾಸು ನಾಯ್ಕ್, ದಾಮೋದರ್ ನಾಯ್ಕ್, ಮಂಜುನಾಥ್ ನಾಯ್ಕ್ ಬೈಲೂರ್, ವೆಂಕಟೇಶ್ ನಾಯ್ಕ್, ಗೋಪಾಲ್ ನಾಯ್ಕ್ ಸೇರಿದಂತೆ ಹಲವು ಗಣ್ಯರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು.
ಶಾರದಾಹೊಳೆ ಶ್ರೀ ಹಳೆಕೋಟೆ ಹನುಮಂತ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಲಾಗಿರುವ ಶ್ರೀ ಹನುಮಂತ ವಿಗ್ರಹವನ್ನು ಕೃಷ್ಣ ಶಿಲೆಯಲ್ಲಿ ಕೆತ್ತಲಾಗಿದ್ದು 36 ಇಂಚು ಎತ್ತರವನ್ನು ಹೊಂದಿದೆ. ಮೂರ್ತಿಯನ್ನು ಒಳಗೊಂಡಂತೆ 4.5 ಅಡಿ ಪ್ರಭಾವಳಿಯು ಮೂರ್ತಿಗೆ ಮೆರುಗನ್ನು ನೀಡಿದೆ. ನಾಡಿನ ಖ್ಯಾತ ಶಿಲ್ಪಿ ಯಲ್ಲಾಪುರದ ಸುನಿಲ್ ಆಚಾರ್ಯ ಈ ಮೂರ್ತಿಯ ಕೆತ್ತನೆಯನ್ನ ನೆರವೇರಿಸಿದ್ದಾರೆ. ಕಳೆದ 1 ವರ್ಷದ ಹಿಂದೆಯೇ ಕೆತ್ತನೆ ಕೆಲಸವನ್ನ ಆರಂಭಿಸಿ ಮೂರ್ತಿಗೆ ದೈವ ಕಳೆಯನ್ನ ನೀಡಲಾಗಿದೆ. ಶ್ರೀ ಗಣೇಶ್ ಬೋರ್ವೆಲ್ಸ್ ಅನುಭವಿ ಕೆಲಸಗಾರರಿಂದ ಉತ್ತಮ ರೀತಿಯಲ್ಲಿ ನಿಮ್ಮ ಹೊಲಗದ್ದೆಗಳಲ್ಲಿ 6.5 ಇಂಚಿನ ಮತ್ತು 4.5, 6.5 ಇಂಚಿನ ಇನ್ವೆಲ್ ಬೋರ್ವೆಲ್ಗಳನ್ನು ಸಮಯಕ್ಕೆ ಸರಿಯಾಗಿ ಕೊರೆಯಿಸಿಕೊಡಲಾಗುವುದು. ಸಂಪರ್ಕಿಸಿ ಶ್ರೀ ಗಣೇಶ್ ಬೋರ್ವೆಲ್ಸ್, ಬಳ್ಕೂರು, ಹೊನ್ನವರ ತಾಲೂಕು ಮತ್ತು ಭಟ್ಕಳ.